ನ್ಯಾನ್ ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. 2025ರ ವರ್ಷವು ಭಾರತದ ಆಟೋಮೋಟಿವ್ ಉದ್ಯಮಕ್ಕೆ ಅತ್ಯಂತ ಪ್ರಮುಖ ವರ್ಷವಾಗಿದೆ. ಈ ವರ್ಷ ಹಲವು ಹೊಸ ಕಾರುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು, ಗ್ರಾಹಕರಿಗೆ ಹೆಚ್ಚಿನ ಆಯ್ಕೆಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ಪರಿಸರ ಸ್ನೇಹಿ ವಾಹನಗಳನ್ನು ನೀಡಿದೆ. ಹೊಸ ಕಾರುಗಳ ಬಿಡುಗಡೆ ಜನರ ಪ್ರಯಾಣದ ಅನುಭವವನ್ನು ಸುಧಾರಿಸಿದೆ ಮತ್ತು ಇಂಧನ ಉಳಿತಾಯ, ಸುರಕ್ಷತೆ ಮತ್ತು ಆರಾಮದ ವಿಷಯಗಳಲ್ಲೂ ಗಮನ ಸೆಳೆದಿದೆ. ಮೊದಲನೇದಾಗಿ ಟಾಟಾ ಹ್ಯಾರಿಯರ್ ಇವಿ ಕಾರು 2025ರಲ್ಲಿ ಎಲೆಕ್ಟ್ರಿಕ್ ಎಸ್ಯುವಿ ಆಗಿ ಲಾಂಚ್ ಆಯಿತು. ಈ ಕಾರು 65 kWh ಅಥವಾ 75 kWh ಬ್ಯಾಟರಿ ಆಯ್ಕೆಗಳೊಂದಿಗೆ ದೊರೆಯುತ್ತೆ ಮತ್ತು 627 ಕಿಲೋಮೀಟರ್ ವರೆಗೆ ಪ್ರಯಾಣ ಸಾಧ್ಯ ಇದೆ. ಇದರಲ್ಲಿ ADAS 5ರಿಂದ 7 ಏರ್ ಬ್ಯಾಗ್, ಲೇನ್ ಕೀಪ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಂ ಮೊದಲಾದ ಸುರಕ್ಷತಾ ವೈಶಿಷ್ಟ್ಯಗಳು ಈ ಕಾರನ್ನ ವಿಶ್ವಾಸಾರ್ಹ ಆಯ್ಕೆ ಅಂತ ಅನಿಸಿದೆ. ಇದರ ಬೆಲೆ 35ರಿಂದ 45 ಲಕ್ಷದವರೆಗೆ ವ್ಯತ್ಯಾಸ ಇದೆ. ವೇರಿಯಂಟ್ ಹಾಗೂ ಫ್ಯೂಚರ್ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನೊಂದು ಪ್ರಮುಖ ಬಿಡುಗಡೆ ಕಿಯಾ ಕ್ಯಾರೆನ್ಸ್ ಕ್ಲೇವಿಸ್ ಇವಿ. ಇದು ಕುಟುಂಬ ಬಳಕೆದಾರರಿಗೆ ಸೂಕ್ತವಾದ 7 ಸೀಟರ್ ಎಲೆಕ್ಟ್ರಿಕ್ MPV ಆಗಿದ್ದು, 42 kWh ಮತ್ತು 51.4 kWh ಬ್ಯಾಟರಿ ಆಯ್ಕೆಗಳೊಂದಿಗೆ 490 ಕಿಲೋಮೀಟರ್ ರೇಂಜ್ ಒದಗಿಸುತ್ತೆ. ಪನೋರಮಿಕ್ ಸನ್ರೂಫ್, ವೈರ್ಲೆಸ್ ಚಾರ್ಜರ್ ಮತ್ತು 6ರಿಂದ 7 ಏರ್ ಬ್ಯಾಗ್ ಮೊದಲಾದ ಫ್ಯೂಚರ್ಸ್ ಕ್ಯಾರೆನ್ಸ್ ಕ್ಲೇವಿಸ್ ಇವಿಗೆ ವಿಶೇಷತೆ ನೀಡುತ್ತೆ. ಸೆಕೆಂಡ್ ಜೆನ್ ಹ್ಯುಂಡೈ ವೆನ್ಯೂ ಕೂಡ 2025ರಲ್ಲಿ ಮಾರುಕಟ್ಟೆಗೆ ಬಂದ ಪ್ರಮುಖ ಕಾಂಪ್ಯಾಕ್ಟ್ ಎಸ್ಯುವಿ ಆಗಿದೆ. ಇದು ಹೊಸ ವಿನ್ಯಾಸ, ದೊಡ್ಡ ವೀಲ್ ಬೇಸ್ ಮತ್ತು ಸುಧಾರಿತ ಇಂಟೀರಿಯರ್ ಹೊಂದಿದೆ. ನಗರದ ಪ್ರಯಾಣಕ್ಕೆ ಅನುಕೂಲಕರವಾಗಿದ್ದು, LED ಹೈಲೈಟ್, ಮಾಡರ್ನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಫ್ಯೂಯಲ್ ಎಫಿಷಿಯಂಟ್ ಎಂಜಿನ್ ಹೊಂದಿದೆ. 2025ರ ಇನ್ನೊಂದು ಪ್ರಮುಖ ಬೆಳವಣಿಗೆ ವಿನ್ಫಾಸ್ಟ್ VF6 ಮತ್ತು VF7 ಎಲೆಕ್ಟ್ರಿಕ್ ಎಸ್ಯುವಿಗಳು. VF6 ಕಾಂಪ್ಯಾಕ್ಟ್ ಎಸ್ಯುವಿ ಆಗಿದ್ದು, VF7 ಮಿಡ್ ಸೈಜ್ ಎಸ್ಯುವಿ ಆಗಿದೆ. ಇವುಗಳು ಅತ್ಯಾಧುನಿಕ ಬ್ಯಾಟರಿ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಭಾರತದಲ್ಲಿ ಇವು 2025ರಲ್ಲೇ ಲಾಂಚ್ ಆಗಿದ್ದು, ಎಲೆಕ್ಟ್ರಿಕ್ ಕಾರುಗಳತ್ತ ಜನ ಆಸಕ್ತಿಯನ್ನ ಹೆಚ್ಚಿಸಿಕೊಂಡಿದ್ದಾರೆ. ಲಕ್ಸುರಿ ಕಾರುಗಳಲ್ಲಿ ಮರ್ಸಿಡೀಸ್ ಬೆನ್ಸ್ G450D 2025ರಲ್ಲಿ ಬಿಡುಗಡೆಯಾಯಿತು. ಈ ಕಾರು ಶಕ್ತಿಶಾಲಿ ಇಂಜಿನ್, ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆ ಮತ್ತು ಆರಾಮದಾಯಕ ಒಳಾಂಗಣವನ್ನು ಹೊಂದಿದೆ. ಬೆಲೆ 1,50,00,000ದಿಂದ 1,60,00,000ದವರೆಗೆ ಇದ್ದು, ಹೈ ಎಂಡ್ ಗ್ರಾಹಕರಿಗೆ ಆಕರ್ಷಕ ಆಯ್ಕೆಯಾಗಿದೆ. ಕುಟುಂಬ ಬಳಕೆಗೆ ಸೂಕ್ತ ಕಾರುಗಳಾಗಿ ಟಾಟಾ ಹ್ಯಾರಿಯರ್ ಇವಿ, ಕಿಯಾ ಕ್ಯಾರೆನ್ಸ್ ಕ್ಲೇವಿಸ್ ಇವಿ ಮತ್ತು ಹ್ಯುಂಡೈ ವೆನ್ಯೂ ಸೆಕೆಂಡ್ ಜನರೇಷನ್ ಹೆಚ್ಚು ಜನಪ್ರಿಯವಾಗಿದೆ. ಸಣ್ಣ ಎಲೆಕ್ಟ್ರಿಕ್ ಕಾರುಗಳಾಗಿ 2025ರ ಟಾಟಾ ನೆಕ್ಸಾನ್ ಇವಿ ಅಪ್ಡೇಟ್ ಮಾಡೆಲ್ ಮತ್ತು MG ಕಾಂಪ್ಯಾಕ್ಟ್ ಇವಿ ನಗರದ ಬಳಕೆಗೆ ಉತ್ತಮ ಆಯ್ಕೆಯಾಗಿದೆ. ಒಟ್ನಲ್ಲಿ 2025ರ ವರ್ಷವು ಹೊಸ ಕಾರುಗಳ ಬಿಡುಗಡೆ, ಎಲೆಕ್ಟ್ರಿಕ್ ವಾಹನಗಳ ಪ್ರವೇಶ, SUV ಮತ್ತು MPVಗಳ ಜನಪ್ರಿಯತೆ, ಲಕ್ಸುರಿ ಮತ್ತು ಆಫೋರ್ಡೆಬಲ್ ಕಾರುಗಳ ಮಿಶ್ರಣ ಎಂಬುದರಲ್ಲಿ ಗಮನ ಸೆಳೆದಿದೆ. ಈ ಕಾರುಗಳು ನಮ್ಮ ಪ್ರಯಾಣ ಅನುಭವವನ್ನು ಸುಧಾರಿಸುತ್ತೆ, ಪರಿಸರ ಸ್ನೇಹಿ ಆಯ್ಕೆಯನ್ನ ಒದಗಿಸುತ್ತೆ ಮತ್ತು ತಂತ್ರಜ್ಞಾನ ಮತ್ತು ಸುರಕ್ಷತೆಯಲ್ಲಿ ಹೊಸ ಪ್ರಮಾಣವನ್ನು ಸ್ಥಾಪಿಸುತ್ತೆ. 2025ರಲ್ಲಿ ಭಾರತದಲ್ಲಿ ಕಾರು ಮಾರುಕಟ್ಟೆ ಪ್ರಗತಿಶೀಲವಾಗಿ ಬೆಳೀತಾ ಇರೋದು ಸ್ಪಷ್ಟವಾಗಿದೆ.